ಕೊಡಿಗೆಹಳ್ಳಿಯ ಟೆಲಿಕಾಂ ಲೇಔಟ್ನಲ್ಲಿ ಆಪರೇಷನ್ ಡಾಗ್ ಕಾರ್ಯಾಚರಣೆ ಶುರುವಾಗಿದೆ. ಬಿಬಿಎಂಪಿ ಸಿಬ್ಬಂದಿ ಈಗಾಗಲೇ ಇಲ್ಲಿ ನಾಯಿ ಹಿಡಿಯುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಇದೇ ಜಾಗದಲ್ಲಿ ವೃದ್ಧನನ್ನು 9 ನಾಯಿಗಳು ಗ್ಯಾಂಗ್ ಆಗಿ ಅಟ್ಯಾಕ್ ಮಾಡಿ ಬಲಿ ಪಡೆದುಕೊಂಡಿತ್ತು. ಸದ್ಯ ಆ ಒಂದು ಅಟ್ಯಾಕ್ ಮಾಡಿದಂತಹ ನಾಯಿಗಳನ್ನು ಸೆರೆ ಹಿಡಿದಿದ್ದಾರೆ, ಅಂದ್ರೆ ಬಲೆ ಬೀಸಿದ್ದಾರೆ. ಸದ್ಯ ಈ ಒಂದು ಘಟನೆ ಅಂದ್ರೆ ಯಾವಾಗ ನ್ಯೂಸ್ ಫಸ್ಟ್ ನಲ್ಲಿ ಸುದ್ದಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಸುದ್ದಿ ಪ್ರಸಾರ ಆಯ್ತು, ತದನಂತರದಲ್ಲಿ ಬಿಬಿಎಂಪಿ ಎಚ್ಚೆತ್ತುಕೊಂಡಿತ್ತು. ಯಾಕೆ ಅಂದ್ರೆ 6 ತಿಂಗಳ ಹಿಂದೆ ಇದೇ ಜಾಗದಲ್ಲಿ ಇದೇ ಲೇಔಟ್ ನಲ್ಲಿ ಮತ್ತೊಬ್ಬರನ್ನು ಬೀದಿ ನಾಯಿ ಬಲಿ ಪಡೆದುಕೊಂಡಿತ್ತು. ಅದಾದ ನಂತರ ಇಲ್ಲಿರುವಂತಹ ಮೂಕ ಪ್ರಾಣಿಗಳಿಗೆ ಕೂಡ ಬೀದಿ ನಾಯಿ ಅಟ್ಯಾಕ್ ಮಾಡಿತ್ತು. ಈ ಒಂದು ಸಂದರ್ಭದಲ್ಲಿ ಇಲ್ಲಿಯ ಸ್ಥಳೀಯರು ಎಷ್ಟೇ ಮನವಿ ಕೊಟ್ಟಿದ್ರು ಕೂಡ ಬಿಬಿಎಂಪಿ ತಲೆ ಕೆಡಿಸಿಕೊಂಡಿರಲಿಲ್ಲ. ಬಟ್ ನಿನ್ನೆ ವೃದ್ಧನ ನಂತರ ಇವತ್ತು ಘಟನಾ ಸ್ಥಳಕ್ಕೆ ಬಂದಂತಹ ಬಿಬಿಎಂಪಿ ಸಿಬ್ಬಂದಿ ಇದೀಗ ಇಲ್ಲಿರುವಂತಹ ಬೀದಿ ನಾಯಿಗಳನ್ನು, ಅದರ ಪ್ರಮುಖವಾಗಿ ಇಲ್ಲಿ ಹಾವಳಿಟ್ಟಿರುವಂತಹ ಬೀದಿ ನಾಯಿಗಳನ್ನು ಸೆರೆ ಹಿಡಿಯುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಒಂದಿಷ್ಟು ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಇಲ್ಲಿ ಪದೇ ಪದೇ ಅವಘಡ ಆಗ್ತಾ ಇದ್ರು, ಯಾಕೆ ಬಿಬಿಎಂಪಿ ಎಚ್ಚೆತ್ತುಕೊಳ್ಳಿ? ಯಾವಾಗ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆಗುತ್ತೆ ಅವಾಗ ಮಾತ್ರ ಸ್ಥಳಕ್ಕೆ ಬರೋದು ಹೆಂಗೆ ಅಂತ? ಹೌದು, ಯಾವಾಗ ಈ ಥರ ಎಲ್ಲ ಆಗುತ್ತೆ. ಅಲ್ಲಿ ನಮ್ಮ ಕಾರ್ ನಿಲ್ಸಿದ್ರೆ ಕಾರ್ ಬಂಪರ್ ಎಲ್ಲ ಕಿತ್ತಾಕ್ಬಿಟ್ಟಿದ್ವು. ಆಮೇಲೆ ಈ ಥರ ಅಲ್ಲಿ ನೋಡಿ, ಅಲ್ಲಿ ಆ ಥರ ಕವರ್ಗಳು ಹಾಕಿದ್ರೆ ಕವರ್ ಎಲ್ಲ ಕಿತ್ತಾಕ್ತವೆ. ಯಾರಾದರೂ ಹೊಸಬ್ರು ಯಾರಾದರೂ ಬಂದರೆ ಅವ್ರಿಗೆಲ್ಲ ಕಚ್ತವೆ. ಇದೆಲ್ಲ ಆದ್ಮೇಲೆ ಬರ್ತಾರೆ ಎಲ್ಲರೂ. ಯಾರಾದರೂ ಸತ್ತರೇನೆ ಅವ್ರಿಗೆ ಒಂಥರ ಎಲ್ಲರಿಗೂ ಗೊತ್ತಾಗಿ ಸತ್ತೋದ್ರೆ ಮಾತ್ರ ಬರ್ತಾರೆ ಜನರು. ಈಗ ಬಿಬಿಎಂಪಿ ಅವರು ಬೀದಿ ನಾಯಿಗಳಿಗೆ ಬಿರಿಯಾನಿ ಹಾಕೋಕೆ ರೆಡಿ ಆಗಿದ್ದಾರೆ. ಇಲ್ಲಿ ನೋಡಿದ್ರೆ ಬೀದಿ ನಾಯಿ ಮನುಷ್ಯರ ಮಾಂಸನೇ ತಿಂತಿದೆ. ಅಯ್ಯೋ, ಅದನ್ನ ಏನಂತ ಹೇಳ್ಬೇಕು, ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ತಗೊಂಡೋಗ್ಬಿಟ್ಟು ಅವ್ರೆಲ್ಲಾದ್ರೂ ಸಾಕೊಂಡ್ಲಿ ಬೇಕಾದ್ರೆ ಬಿಬಿಎಂಪಿ ಅವರು ಇಲ್ಲಿ ತಗೊಂಡ್ಬಿಟ್ಟು ಜನಗಳ ಮಧ್ಯೆ ಬಿಟ್ರೆ ಅದೆಲ್ಲ ಏನು ಚೆನ್ನಾಗಿರುತ್ತೆ. ಜನಗಳನ್ನೇ ಸಾಯಿಸೋ ಮಟ್ಟಕ್ಕೆ ಬಂದವೆ ನಾಯಿಗಳು ಅಂತಂದ್ರೆ ಅವ್ರು ಏನು ಮಾಡ್ತಾವ್ರೆ ಅಂತ ಅರ್ಥ ಆಗ್ತಾ ಇಲ್ಲ. ಸಣ್ಣ ಮಕ್ಕಳು ಓಡಾಡ್ತಾರೆ. ಇಲ್ಲಿ ಈ ಪಾರ್ಕ್ ಇದೆ, ಪಾರ್ಕಿಂದ ಈ ಕೋಳಿ ಪುಕ್ಕ ಅದೆಲ್ಲ ಹಾಕಿ ಆ ನಾಯಿಗಳು ಬೆಳೆಸ್ತಾ ಇದ್ದಾರೆ ಅನಿಸ್ತಾ ಇದೆ. ಅದಕ್ಕೋಸ್ಕರ ದಯವಿಟ್ಟು ನಮಗೆ ಇದೊಂದು ಇದು ಮಾಡಿಕೊಡಿ. ನ್ಯೂಸ್ ಪ್ರೆಸ್ನವ್ರು ಬಂದು ಪಾಪ ಎಲ್ಲ ತೆಗೆದುಕೊಂಡು ಹೋಗಿದ್ದೀರಾ, ದಯವಿಟ್ಟು ಇದಕ್ಕೆ ಇನ್ಫಾರ್ಮೇಷನ್ ಮಾಡಿ. ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ಬೆಳಗ್ಗೆ ಟೈಮಲ್ಲಿ ಬಂದು ಕಚ್ಚಿಬಿಟ್ರೆ ಯಾರು ಹೊಣೆ? ಸಂಜೆ ಟೈಮಲ್ಲಂತೂ ಓಡಾಡೋಕ್ಕಾಗಲ್ಲ. ಭಾರಿ ನಾಯಿ ಹಿಂಸೆ ಆಗಿದೆ ಇಲ್ಲಿ. ದಯವಿಟ್ಟು ಎಚ್ಚರಿಕಬೇಕು ಅಂತ ನಮಗೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇವಿಷ್ಟು ಸ್ಥಳೀಯರ ಆಕ್ರೋಶದ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಸತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು.